ಸುಕ್ಷೇತ್ರ ಮುನವಳ್ಳಿಯ ಶ್ರೀ ಆರೂಢ ಮಠದ ಸದ್ಗುರು ಬ್ರಹ್ಮಲೀನ ಶ್ರೀ ಸದಾನಂದ ಮಹಾಸ್ವಾಮಿಗಳವರ 16ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, 46ನೇ ಅಖಿಲ ಕರ್ನಾಟಕ ವೇದಾಂತ ಪರಿಷತ್ ಹಾಗೂ 4ನೇ ವರ್ಷದ ಜಗದ್ಗುರು ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಫೆಬ್ರವರಿ 1ರಿಂದ ಫೆಬ್ರವರಿ 5ರವರೆಗೆ 5 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಪ್ರತಿದಿನ ಪ್ರವಚನ, ಶ್ರೀಗಳ ಗದ್ದುಗೆಗೆ ರುದ್ರಾಭಿಷೇಕ, ವೇದಾಂತ ಪರಿಷತ್, ಶ್ರೀ ಆರೂಢ ಪ್ರಶಸ್ತಿ ಪ್ರದಾನ ಸಮಾರಂಭ, ಪಲ್ಲಕ್ಕಿ ಉತ್ಸವ ಹಾಗೂ ಬುಧವಾರ ದಿನಾಂಕ 4ರಂದು ಜಗದ್ಗುರು ಶ್ರೀ ಸಿದ್ಧಾರೂಢರ ಭವ್ಯ ಮಹಾರಥೋತ್ಸವ ಜರುಗಲಿದ್ದು, ಖ್ಯಾತ ಕಲಾವಿದರಿಂದ ಮಲೆನಾಡೋತ್ಸವ ಜರುಗಲಿದ್ದು, ನಮ್ಮ ವಾಹಿನಿಯೊಂದಿಗೆ ಮಠದ ಪರಂಪರೆ ಕುರಿತು ಹಾಗೂ ಜಾತ್ರೆಯ ವಿಶೇಷತೆ ಬಗ್ಗೆ ಮಠದ ಶ್ರೀಗಳಾದ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ವೀಕ್ಷಕರೇ, ಓಂ ಶ್ರೀ ಗುರುಭ್ಯೋ ನಮಃ. ಮಲೆನಾಡು ಸೊಬಗಿನ ಖಾನಾಪುರ ತಾಲೂಕಿನ ಸುಕ್ಷೇತ್ರ ಚಿಕ್ಕಮನವಳ್ಳಿಯ ಶ್ರೀ ಆರೂಢ ಮಠವು ಪೂಜ್ಯ ಸದ್ಗುರು ಬ್ರಹ್ಮಲೀನ ಸದಾಶಿವಾನಂದ ಮಹಾಸ್ವಾಮಿಗಳವರಿಂದ ಮಠವು ಸ್ಥಾಪಿಸಲಾಗಿದೆ. ಸುಮಾರು 60 ವರ್ಷದಿಂದ ಈ ಮಠದ ಇತಿಹಾಸ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಜೀವಿತಾವಧಿಯಲ್ಲಿಯೇ ಕಬೀರದಾಸರಿಂದ ಬರೆದಿರತಕ್ಕಂತಹ ಶ್ರೀ ದಶೋಪನಿಷತ್ಸಾರ ಗ್ರಂಥವನ್ನು ಸ್ವತಃ ಸಿದ್ಧಾರೂಢ ಮಹಾಸ್ವಾಮಿಗಳವರ ಜೀವಿತಾವಧಿ ಇರುವಾಗಲೇ ದೇವರಕೊಂಡದ ಚನ್ನ ಋಷಭೇಂದ್ರ ಮಹಾಶಿವಯೋಗಿಗಳವರ ಕೈಯಲ್ಲಿ ಕೊಟ್ಟು ಕಳಿಸಿ ಆ ಗ್ರಂಥವನ್ನು ತಂದು ಇಲ್ಲಿ 1911ರಲ್ಲಿ ನಮ್ಮ ಚಿಕ್ಕಮನವಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷನೂ ಕೂಡ ಇಲ್ಲಿ ಪುರಾಣ ನಡೆದುಕೊಂಡು ಬಂದಿರತಕ್ಕಂಥದ್ದು. ಹೀಗೆ ಒಂದು 106 ವರ್ಷದ ಇತಿಹಾಸ ಹೊಂದಿರತಕ್ಕಂತಹ ನನ್ನೂರು ಚಿಕ್ಕಮನವಳ್ಳಿ ಗ್ರಾಮ. ಆ ರೀತಿಯಲ್ಲಿ ಇವತ್ತು ಚಿಕ್ಕಮನವಳ್ಳಿ ಶ್ರೀ ಆರೂಢ ಮಠವು ಆ ಸಿದ್ಧಾರೂಢ ಮಹಾಸ್ವಾಮಿಗಳವರ ಪರಮ ಶಿಷ್ಯರಾಗಿರ್ತಕ್ಕಂಥ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಪೂಜ್ಯ ಗುರುದೇವರಾದ ಶ್ರೀ ಸದ್ಗುರು ಸದಾಶಿವಾನಂದ ಮಹಾಸ್ವಾಮಿಗಳವರು ಈ ಊರಿಗೆ ಬಂದು ಎಲ್ಲ ಭಕ್ತರ ಒಂದು ಇಚ್ಛೆಯಂತೆ ಶ್ರೀ ಆರೂಢ ಮಠವನ್ನು ಸ್ಥಾಪಿಸಲಾಯಿತು. ಈ ಶ್ರೀ ಆರೂಢ ಮಠವನ್ನು ಸ್ಥಾಪಿಸಿ ನಂತರ ಅನೇಕ ಮುಮುಕ್ಷಗಳ ಉದ್ಧಾರಕ್ಕಾಗಿ ಸಾಮಾಜಿಕವಾಗಿರ್ತಕ್ಕಂತಹ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ನಮ್ಮ ಪೂಜ್ಯ ಶ್ರೀಗಳಾಗಿದ್ದಾರೆ. ನಂತರದ ಕಾಲಮಾನಗಳಿಂದ ದಿನದಲ್ಲಿ 2010 ಫೆಬ್ರವರಿ 4ರಂದು ಪೂಜ್ಯ ಗುರುಗಳವರ ಒಂದು ದೇಹವನ್ನ ತ್ಯಾಗ ಮಾಡಿರ್ತಾರೆ. ಆ ದೇಹ ತ್ಯಾಗವನ್ನ ಲಿಂಗೈಕ್ಯರಾದ ದಿನವು ಫೆಬ್ರವರಿ 4. ಆ ನಿಮಿತ್ತವಾಗಿ ನಾವು ಫೆಬ್ರವರಿ 1ರಿಂದ 5ರವರೆಗೆ ಶ್ರೀಮಠದಲ್ಲಿ ಸುಮಾರೀಗ ಪೂಜ್ಯ ಗುರುಗಳವರ ಪುಣ್ಯಸ್ಮರಣೆ ಒಂದು ನೆಪ ಮಾಡಿಕೊಂಡು ಮತ್ತು ಪೂಜ್ಯ ಗುರುಗಳವರು ಸ್ಥಾಪಿಸಿರ್ತಕ್ಕಂತಹ ವೇದಾಂತ ಪರಿಷತ್ ಅದನ್ನ ನಾವು ಈಗ 2020ನೇ ಇಸ್ವಿಯಿಂದ ಪೂಜ್ಯ ಗುರುಗಳವರ ಪುಣ್ಯರ ಸ್ಮರಣೆ ದಶಮಾನೋತ್ಸವ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವೇದಾಂತ ಪರಿಷತ್ ಅಂತ ಹೇಳಿ ಈ ಭಾಗದಲ್ಲಿಯೇ, ಈ ಮಲೆನಾಡ ಭಾಗದಲ್ಲಿಯೇ ಮಾಡಿಕೊಂಡು ಬಂದಂತದ್ದಾಗಿದೆ. ಮತ್ತು ಈ ವೇದಾಂತ ಪರಿಷತ್ತಕ್ಕೆ ನಾಡಿನ ಹಲವಾರು ಪರಮ ಪೂಜ್ಯ ಮಹಾತ್ಮರು, ಉದಾಹರಣೆಗೆ ಉಡುಪಿಯ ಪೇಜಾವರ ಶ್ರೀಗಳನ್ನೇ ಮೊದಲು ಮಾಡಿಕೊಂಡು ಅನೇಕ ಜನ ಮಹಾತ್ಮರು, ಅನೇಕ ಜನ ಸಾಧು ಸಂತರು ಮಹಾತ್ಮರು ಈ ಶ್ರೀಮಠಕ್ಕೆ ಬಂದು ತಮ್ಮ ಉಪದೇಶಾಮೃತ ನೀಡಿ ದಿನಾಂಕ 3/2/2026ರಂದು ಬೆಳಗ್ಗೆ ವೈದಿಕ ವೈದಿಕರಿಂದ ಮಹಾಮೃತ್ಯುಂಜಯ ಹೋಮ, ಗಣಹೋಮ, ರುದ್ರ ಹೋಮ, ವಿಶೇಷ ಅಲಂಕಾರ ಪೂಜೆ ನಡೆದು ನಾಳೆ ಮಹಿಳಾಗೋಷ್ಠಿ, ವಿಶೇಷವಾಗಿ ಈ 46ನೇ ಅಖಿಲ ಕರ್ನಾಟಕ ವೇದಾಂತ ಪರಿಷತ್ತದಲ್ಲಿ ಒಂದು ದಿನ ಮಹಿಳೆಯರಿಗಾಗಿ ಒಂದು ವೇದಿಕೆ ಮಹಿಳಾಗೋಷ್ಠಿ ನಡೆಯಲಿದ್ದು, ಸಾಯಂಕಾಲ ಮತ್ತೆ ಪ್ರವಚನ ಹಾಗೂ ತೊಟ್ಟಿಲೋತ್ಸವ, ತುಲಾಭಾರ, ಕಿರೀಟ ಪೂಜಾ ನಡೆದು ಜಾಗರಣೆ ನಿಮಿತ್ತವಾಗಿ ಭಜನಾ ಸೇವೆ ನಡೆದು ದಿನಾಂಕ 4/2/2026ರಂದು ಬೆಳಿಗ್ಗೆ ಪೂಜ್ಯ ಗುರುಗಳವರ ಪುಣ್ಯ ಸ್ಮರಣೋತ್ಸವ, ವಿಶೇಷ ಪೂಜಾ ಅಲಂಕಾರ ಹಾಗೂ ವೇದಾಂತ ಪರಿಷತ್ನ ಸಮಾರೋಪ. ನಾಳೆ ರೈತ ಸಂಘದ ಹೋರಾಟಗಾರರಾಗಿರ್ತಕ್ಕಂತಹ ಶ್ರೀ ಶಶಿಕಾಂತ್ ಪಡಸಲಿ ಗುರುಜಿಯವರಿಗೆ ಆರೂಢ ಶ್ರೀ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದ್ದು, 2026ನೇ ಸಾಲಿನ ಆರೂಢ ಶ್ರೀ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದ್ದು, ಮತ್ತು ಹಲವಾರು ಪೂಜ್ಯರು ಗಣ್ಯರು ಎಲ್ಲ ಆಗಮಿಸಲಿದ್ದು ಮಹಾರಥೋತ್ಸವ ಸಾಯಂಕಾಲ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೀತಾ ಇದ್ದು, ನಂತರ 5 ಗಂಟೆಗೆ
ಜಗದ್ಗುರು ಸಿದ್ಧಾರೂಢರ ಮಹಾರಥೋತ್ಸವ ಸಾವಿರಾರು ಭಕ್ತ ಸ್ತೋಮದ ಮಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಮಹಾರಥೋತ್ಸವ ನಡೆಯುವುದು. ಮತ್ತೆ ನಂತರ ಸಾಯಂಕಾಲ 8 ಗಂಟೆಗೆ ಈ ಭಾಗದ ಮಲೆನಾಡೋತ್ಸವ ಅನ್ನುವಂತಕ್ಕಂಥ ಕಾರ್ಯಕ್ರಮನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು, ನಂತರ ದಿನಾಂಕ 5/2/2026 ಶ್ರೀಗಳ ನಮ್ಮ ಸಿದ್ಧಾರೂಢರ ಪರಂಪರೆಯಂತೆ ಕೌದಿ ಪೂಜೆ ನಡೀತಾ ಇದ್ದು, ಅದರ ಜೊತೆಗೆ ಎಲ್ಲ ಕೌದಿ ಪೂಜೆಯೊಂದಿಗೆ ಜಾತ್ರಾ ಮಹೋತ್ಸವ 46ನೇ ವರ್ಷದ ಅಖಿಲ ಕರ್ನಾಟಕ ವೇದಾಂತ ಪರಿಷತ್ ಸಂಪನ್ನಗೊಳ್ಳುತ್ತದೆ. ಆದ ಕಾರಣ ಸದ್ಭಕ್ತರೆಲ್ಲರೂ ಆಗಮಿಸಿ ತನುಮನಧನದಿಂದ ಸೇವೆ ಸಲ್ಲಿಸಿ ಗುರು ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಶರಣು ಶರಣಾರ್ಥಿ.